ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು ತರಗತಿ 6 ಗಣಿತ ಅಧ್ಯಾಯ 6 ಸುತ್ತಳತೆ ಮತ್ತು ವಿಸ್ತೀರ್ಣ PBL 4 ವಾಸ್ತುಶಿಲ್ಪಿಯಾಗು ಒಳಗೊಂಡ ಪರಿಕಲ್ಪನೆಗಳು ಸೂತ್ರವನ್ನು ಉಪಯೋಗಿಸಿಕೊಂಡು ಚೌಕ ಮತ್ತು ಆಯತದ ವಿಸ್ತೀರ್ಣ ಹಾಗೂ ಸುತ್ತಳತೆಯನ್ನು ಕಂಡುಹಿಡಿಯುವರು. ಕಲಿಕಾ ಫಲಗಳು ನಿತ್ಯ ಜೀವನದಲ್ಲಿ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಬಳಸುವ ಜ್ಞಾನವನ್ನು ಹೊಂದುವರು. ಸೂತ್ರಗಳನ್ನು ಬಳಸಿಕೊಂಡು ಆಕೃತಿಗಳ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಕಂಡುಹಿಡಿಯುವರು. ವಿದ್ಯಾರ್ಥಿಗಳನ್ನು ಕಾನ್ಸೆಪ್ಟ್ನ ನಿಟ್ಟಿನಲ್ಲಿ ಆಲೋಚಿಸುವಂತೆ ಮಾಡಲು ಕೇಳಬೇಕಾದ ಪ್ರಶ್ನೆ ಈ ರೀತಿಯಾಗಿದೆ. ವಿಸ್ತೀರ್ಣ ಮತ್ತು ಸುತ್ತಳತೆ ಕುರಿತು ನಾವು ಏಕೆ ತಿಳಿದುಕೊಳ್ಳಬೇಕು? ಚಟುವಟಿಕೆ 1 ಫೋಟೋ ಫ್ರೇಮ್. ಬೇಕಾಗುವ ಸಾಮಗ್ರಿಗಳು ಪೆನ್ಸಿಲ್, ಪೆನ್ನು, ಹಾಳೆ, ಅಂಟು, ಕತ್ತರಿ, ದಿನಪತ್ರಿಕೆ, ಸ್ಟ್ರಾ, ಮರದ ಪಟ್ಟಿಗಳು ಮತ್ತು ಮರುಬಳಕೆಯ ವಸ್ತುಗಳಾದ ಕಾರ್ಡ್ ಬೋರ್ಡ್ ಇತ್ಯಾದಿ. ಫೋಟೋ ಫ್ರೇಮ್ ಅನ್ನ ರಚಿಸಲು ಸುಲಭವಾಗಿ ಸಿಗುವ ವಸ್ತುಗಳನ್ನ ಬಳಸಿಕೊಳ್ಳುವಂತೆ ಹೇಳಿ. ನ್ಯೂಸ್ ಪೇಪರ್ ಅನ್ನ ರೋಲ್ ಮಾಡಿಕೊಳ್ಳುವುದರ ಮೂಲಕ ಆ ರೀತಿಯಾದ ಒಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಬಹುದು. ಸಾಧ್ಯವಾದಷ್ಟು ಮಕ್ಕಳು ಕ್ರಿಯೇಟಿವ್ ಆಗಿರುವಂತೆ ಇಲ್ಲಿ ನೋಡಿಕೊಳ್ಳಿ. ರೆಫರೆನ್ಸ್ ಗಾಗಿ ಕೊಟ್ಟಿರುವ ಚಿತ್ರವನ್ನ ಇಲ್ಲಿ ನೋಡಿ. ಮಕ್ಕಳು ತಯಾರು ಮಾಡುವ ಫೋಟೋ ಫ್ರೇಮ್ ಚೌಕ ಅಥವಾ ಆಯತದ ಆಕಾರದಲ್ಲಿರಲಿ. ತ್ಯಾಜ್ಯವನ್ನ ಕಡಿಮೆ ಮಾಡಲಿಕ್ಕೆ ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನ ಬಳಸಲು ಪ್ರಯತ್ನಿಸಿ ಅಂತ ಹೇಳಿ ಮಕ್ಕಳಿಗೆ ಇಲ್ಲಿ ನಾವು ಹೇಳಬೇಕಾಗುತ್ತೆ. ಮಕ್ಕಳು ಫ್ರೇಮ್ ಅನ್ನ ರಚನೆ ಮಾಡಿಕೊಂಡ ಮೇಲೆ ಸುತ್ತಳತೆ ಮತ್ತು ಪೆರಿಮೀಟರ್ ಅನ್ನ ಕಂಡುಹಿಡಲಿಕ್ಕೆ ಹೇಳಬಹುದು. ಚಟುವಟಿಕೆ ಆದ ನಂತರ ವಿದ್ಯಾರ್ಥಿಗಳು ತಮ್ಮ ಫೋಟೋ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತಹ ಯಾವುದೋ ಫೋಟೋವನ್ನ ಈ ಫೋಟೋ ಫ್ರೇಮ್ ಅಲ್ಲಿ ಹಾಕಿ ಕ್ಲಾಸ್ ರೂಮ್ ಅಲ್ಲಿ ನಾವು ಇಡಬಹುದು. ವಿದ್ಯಾರ್ಥಿಗಳಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮೂಲಕ ಫೋಟೋ ಫ್ರೇಮ್ ತಯಾರು ಮಾಡುವುದು ಮತ್ತು ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನ ಕಂಡುಹಿಡಿಯುವಂತೆ ಈ ಆಕ್ಟಿವಿಟಿ ಮಾಡುತ್ತದೆ. ಮುಂದಿನ ಆಕ್ಟಿವಿಟಿ ಪಂಚಾಯಿತಿ ಕಚೇರಿ ಭೇಟಿ. ಸೊ ಬೇಕಾಗುವ ಸಾಮಗ್ರಿಗಳು ಈ ರೀತಿಯಾಗಿವೆ. ಅಳತೆ ಟೇಪ್, ಪೆನ್ಸಿಲ್ಗಳು, ಹಾಳೆ, ಅಳತೆ ಪಟ್ಟಿ, ರಬ್ಬರ್, ಎರೇಸರ್. ಸೊ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಲಿಕ್ಕೆ ಹೇಳಿ ಅಥವಾ ಪಂಚಾಯಿತಿ ಕಚೇರಿಯನ್ನ ವಿದ್ಯಾರ್ಥಿಗಳು ನೋಡಿದ್ರೆ ಅದನ್ನ ನೆನಪಲ್ಲಿ ಇಟ್ಕೊಂಡು ಪಂಚಾಯಿತಿ ಕಚೇರಿಯ ಟಾಪ್ ವ್ಯೂ ಮತ್ತು ಕಾಂಪೌಂಡ್ ನ ರಫ್ ಸ್ಕೆಚ್ ಅನ್ನ ಬಿಡಿಸಲಿಕ್ಕೆ ಹೇಳಿ. ಸೊ ಬಿಲ್ಡಿಂಗ್ ನ ಉದ್ದ ಮತ್ತು ಅಗಲ ಅಳೆದು ಒಂದು ರಫ್ ಸ್ಕೆಚ್ ಅನ್ನ ಬಳಸಲಿಕ್ಕೆ ಹೇಳಿ. ಸೊ ಇದನ್ನ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳು ಪಂಚಾಯಿತಿ ಕಚೇರಿಗೆ ಹೋಗಿ ಪಂಚಾಯಿತಿ ಕಚೇರಿಯ ಬಿಲ್ಡಿಂಗ್ ನ ಮತ್ತು ಆ ಕಾಂಪೌಂಡ್ ನ ಮೆಜರ್ಮೆಂಟ್ ಅನ್ನ ಅಳತೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮಕ್ಕಳಿಗೆ ಒಂದು ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಆಗುತ್ತೆ. ಅಳತೆ ಮಾಡುವುದರಲ್ಲಿ ಇರುವಂತಹ ಚಾಲೆಂಜಸ್ ಏನು, ಸೊ ಅಳತೆ ಮಾಡುವ ಸರಿಯಾದ ವಿಧಾನ ಯಾವುದು, ಈ ಎಲ್ಲ ಮತ್ತು ಅಳತೆ ಮಾಡುವ ಟೂಲ್ಸ್ ಯಾವ್ಯಾವು ಅಂತ ಹೇಳಿ ಮಕ್ಕಳಿಗೆ ಗೊತ್ತಾಗುತ್ತೆ. ಸೊ ಕಾಂಪೌಂಡ್ ನ ಮತ್ತು ಬಿಲ್ಡಿಂಗ್ ನ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡುಹಿಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಹೇಳಿ. ಇದಾದ್ಮೇಲೆ ಮಕ್ಕಳಿಗೆ ನಾವು ಒಂದು ಪ್ರಶ್ನೆಯನ್ನ ಕೇಳಬಹುದು. ಸೊ ನಾವೀಗ ಕಾಂಪೌಂಡ್ ಮತ್ತು ಬಿಲ್ಡಿಂಗ್ ನ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡು ಹಿಡಿದಿದ್ದೀವಿ. ಹಾಗಾದ್ರೆ ಕಾಂಪೌಂಡ್ ನ ವಿಸ್ತೀರ್ಣವನ್ನ ಹೇಳಬಹುದಾ? ಈ ರೀತಿಯಾದ ಪ್ರಶ್ನೆಗಳನ್ನ ಮಕ್ಕಳಿಗೆ ಕೇಳಿ ಸೊ ವಿದ್ಯಾರ್ಥಿಗಳನ್ನ ಒಂದು ಹೊಸ ಒಂದು ವಿಷಯದ ಬಗ್ಗೆ ಆಲೋಚಿಸುವಂತೆ ನಾವಿಲ್ಲಿ ಮಾಡಬಹುದು. ಚಟುವಟಿಕೆ 3 ಬೇಕಾಗುವ ಸಾಮಗ್ರಿಗಳು ಈ ರೀತಿಯಾಗಿವೆ. ವಿದ್ಯಾರ್ಥಿಗಳು ಪ್ರತಿದಿನ ಶಾಲೆಯ ಆಟದ ಮೈದಾನದಲ್ಲಿ ಆಟವನ್ನ ಆಡ್ತಿರ್ತಾರೆ. ಆಟದ ಮೈದಾನವನ್ನ ನೆನಪಿಸಿಕೊಂಡು ಆಟದ ಮೈದಾನದ ಒಂದು ಕರಡು ಚಿತ್ರವನ್ನ ರಚನೆ ಮಾಡ್ಲಿಕ್ಕೆ ಹೇಳಿ. ನಂತರದಲ್ಲಿ ಟೇಪ್ ಅನ್ನ ಯೂಸ್ ಮಾಡಿಕೊಂಡು ಆಟದ ಮೈದಾನಕ್ಕೆ ಹೋಗಿ ಆಟದ ಮೈದಾನದ ಒಂದು ಉದ್ದ ಮತ್ತು ಅಗಲವನ್ನ ಅಳತೆ ಮಾಡ್ಲಿಕ್ಕೆ ಹೇಳಿ ಮತ್ತು ಅಳತೆ ಮಾಡಿದ ನಂತರ ಬಂದಂತಹ ಮೆಜರ್ಮೆಂಟ್ಸ್ ಅನ್ನ ಆ ಕರಡು ಚಿತ್ರ ಅವರೇನು ರಚನೆ ಮಾಡಿರ್ತಾರೋ ಅಲ್ಲಿ ಅದನ್ನ ಅವರಿಗೆ ಬರೀಲಿಕ್ಕೆ ಹೇಳಿ. ಇಷ್ಟಾದ್ಮೇಲೆ ಅವರು ಈ ಒಂದು ಆಟದ ಮೈದಾನದ ಮೆಜರ್ಮೆಂಟ್ಸ್ ಅನ್ನ ವಾಲಿಬಾಲ್ ಕೋರ್ಟ್ ಇದ್ರೆ ಅದರ ಒಂದು ಮೆಜರ್ಮೆಂಟ್ ಅನ್ನ ತೆಗೆದುಕೊಂಡು ಸೊ ಆಟದ ಮೈದಾನ ಮತ್ತು ವಾಲಿಬಾಲ್ ಕೋರ್ಟ್ ನ ಒಂದು ಮೆಜರ್ಮೆಂಟ್ಸ್ ಅನ್ನ ಕಂಪೇರ್ ಮಾಡ್ಲಿಕ್ಕೆ ಹೇಳಿ. ಸೊ ಇಷ್ಟಾದ್ಮೇಲೆ ಪ್ಲೇ ಗ್ರೌಂಡ್ ನ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡು ಹಿಡಲಿಕ್ಕೆ ಮಕ್ಕಳಿಗೆ ನಾವು ಇಲ್ಲಿ ಹೇಳ್ಬೋದಾಗುತ್ತೆ. ಸೊ ಇದು ಒಂದು ಗುಂಪು ಚಟುವಟಿಕೆ ಆಗಿರೋದ್ರಿಂದ ಎಲ್ಲಾ ಮಕ್ಕಳು ಗುಂಪಲ್ಲಿ ಕೆಲಸ ಮಾಡಿ ತಮ್ಮ ಒಂದು ಆಲೋಚನೆಗಳಾಗಿರ್ಬೋದು ಅಥವಾ ತಮ್ಮ ಒಂದು ಐಡಿಯಾಸ್ ಅನ್ನ ಅವರು ಮ್ಯೂಚುವಲ್ ಎಕ್ಸ್ಚೇಂಜ್ ಮಾಡ್ಕೊಂತಾರೆ ಮತ್ತು ಇಲ್ಲಿ ಕಮ್ಯುನಿಕೇಶನ್ ಸಹ ಮಕ್ಕಳಿಗೆ ಇಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದೇ ರೀತಿಯಾಗಿ ಇನ್ನೂ ಕೆಲವು ಆಟಗಳಾದ ಚೌಕಾಬಾರ, ಚೆಸ್ ಬೋರ್ಡ್ ನ ಅಳತೆಗಳನ್ನ ಅವರು ಕಂಡು ಹಿಡಿದು ಈ ಆಟದ ಮೈದಾನದ ಅಳತೆಗಳ ಜೊತೆಗೆ ಅವರು ಇಲ್ಲಿ ಕಂಪೇರ್ ಮಾಡಬಹುದು. ವಿದ್ಯಾರ್ಥಿಗಳಿಗೆ ಚಟುವಟಿಕೆ ಮಾಡುವಾಗ ಯಾವುದಾದ್ರೂ ರಚನಾತ್ಮಕವಾದ ಒಂದು ವಿಷಯ ಬಂದಿದ್ರೆ ಅವರು ಅದನ್ನ ಇಲ್ಲಿ ನಮೂದಿಸಬಹುದು. ಇಲ್ಲಿ ಕೆಲವು ಸ್ವ ಮೌಲ್ಯಮಾಪನದ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳಿಗಾಗಿ ಕೊಟ್ಟಿರ್ತೀವಿ. ವಿದ್ಯಾರ್ಥಿಗಳು ಇವುಗಳನ್ನ ಉತ್ತರಿಸಿ ಉತ್ತರಗಳನ್ನ ಮುಂದೆ ಕೊಟ್ಟಿರುವ OMR ಶೀಟ್ ನಲ್ಲಿ ಪ್ರಶ್ನೆಯ ಮುಂದೆ ಉತ್ತರಿಸಬೇಕಾಗುತ್ತದೆ. ಧನ್ಯವಾದಗಳು.